ಜೇವರ್ಗಿ ಮತ್ತು ಯಡ್ರಾಮಿ ಭಾಗದ ಕಬ್ಬು ಬೆಳೆಗಾರರಿಗೆ ಈಗ ಆಧುನಿಕ ಯಂತ್ರೋಪಕರಣಗಳೇ ವರದಾನವಾಗಿವೆ. ಸಹಾಯಕ ಕೃಷಿ ನಿರ್ದೇಶಕರಾದ ಚಂದ್ರಕಾಂತ್ ಜೀವಣಗಿರವರ ನಿರಂತರ ಜಾಗೃತಿಯ ಫಲವಾಗಿ ರೈತರು ಈಗ ಸಾಂಪ್ರದಾಯಿಕ ಪದ್ಧತಿ ಬಿಟ್ಟು ಆಧುನಿಕ ಕಟಾವ್ ಯಂತ್ರಗಳತ್ತ ಮುಖ ಮಾಡಿದ್ದಾರೆ. ದಿನಕ್ಕೆ ಸುಮಾರು 10 ಎಕರೆ ಕಬ್ಬನ್ನು ಈ ಯಂತ್ರಗಳ ಮೂಲಕ ಕಟಾವ್ ಮಾಡಬಹುದು. ಇದರಿಂದ ಕಾರ್ಮಿಕರ ಕೊರತೆ ನೀಗಿದೆ. ಕಬ್ಬಿನ ರೌದಿಯನ್ನು ಸುಡುವ ಬದಲು ಯಂತ್ರದಿಂದ ಪುಡಿ ಮಾಡಿ ಹೊಲದಲ್ಲಿ ಬಿಡುವುದರಿಂದ ಅದು ಜೈವಿಕ ಗೊಬ್ಬರವಾಗಿ ಪರಿವರ್ತನೆಯಾಗುತ್ತಿದೆ. ಕೃಷಿ ಇಲಾಖೆಯಿಂದ ಈ ಯಂತ್ರಗಳನ್ನು ಸಬ್ಸಿಡಿ ದರದಲ್ಲಿ ವಿತರಿಸಲು ಸಿದ್ಧತೆ ನಡೆಸಲಾಗಿದೆ. ರೌದಿ ಸುಡುವುದರಿಂದ ಮಣ್ಣಿನ ಪೋಷಕಾಂಶ ನಾಶವಾಗುವುದನ್ನು ತಡೆದು ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಇಳುವರಿ ಪಡೆಯಲು ಈ ತಂತ್ರಜ್ಞಾನ ಸಹಕಾರಿ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಮುತ್ತು ಭುವಿ. ನಾನು ಚಂದ್ರಕಾಂತ್ ಜೀವಣಗಿ, ಸಹಾಯಕ ಕೃಷಿ ನಿರ್ದೇಶಕ, ಜೇವರ್ಗಿ ತಾಲೂಕು. ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ಪ್ರತಿ ವರ್ಷ ಸುಮಾರು 45ರಿಂದ 50 ಸಾವಿರ ಎಕರೆ ಪ್ರದೇಶದಲ್ಲಿ ಕಬ್ಬು ಬೆಳೆ ಬರ್ತಾ ಇದೆ. ಆದರೆ ಇಲ್ಲಿ ರೈತರ ಬಹುದಿನಗಳ ಬೇಡಿಕೆ ಅಂತಂದ್ರೆ ಕಬ್ಬು ಕಟಾವು ಯಂತ್ರ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ರು. ಅದರಿಂದ ಕಳೆದ ವರ್ಷದಿಂದ ನಾವು ಕೃಷಿ ಯಾಂತ್ರೀಕರಣ ಶುಗರ್ ಕೇನ್ ಹಾರ್ವೆಸ್ಟರ್ ಹಬ್ ಅಂತ ಯೋಜನೆಯಲ್ಲಿ ಕಳೆದ ವರ್ಷ 6 ಯಂತ್ರಗಳನ್ನು ಮತ್ತು ಈ ವರ್ಷ ಅಂದ್ರೆ 25-26ನೇ ಸಾಲಿಗೆ 2 ಯಂತ್ರಗಳನ್ನು ನಾವು ರೈತರಿಗೆ ವಿತರಣೆ ಮಾಡಿದ್ದೇವೆ. ಇಲ್ಲಿ ಮುಖ್ಯವಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 50 ಲಕ್ಷದವರೆಗೆ ಸಹಾಯಧನ ಇರುತ್ತದೆ. ಅದೇ ರೀತಿಯಾಗಿ ಸಾಮಾನ್ಯ ವರ್ಗದ ರೈತರಿಗೆ 40 ಲಕ್ಷದವರೆಗೆ ಈ ಸಹಾಯಧನ ಇರುತ್ತದೆ. ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಈ ಒಂದು ಯಂತ್ರದಿಂದ ಸಾಕಷ್ಟು ರೈತರಿಗೆ ಅನುಕೂಲ ಆಗ್ತದೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಕಬ್ಬು ಕಟಾವು ಮಾಡತಕ್ಕಂಥ ಸಂದರ್ಭದಲ್ಲಿ ಏನು ಲೇಬರ್ ಸಮಸ್ಯೆ ಬಹಳ ಇತ್ತು. ಅದು ಈಗ ಈ ಒಂದು ಯಂತ್ರ ಬಂದಾಗ ಬಹಳಷ್ಟು ರೈತರಿಗೆ ಅನುಕೂಲ ಆಗಿದೆ. ಅದು ಮುಖ್ಯವಾಗಿ ಹೇಳ್ಬೇಕಂದ್ರೆ ಈಗ ನಮ್ಮ ಲೇಬರ್ನಿಂದ ಒಂದು ದಿನಕ್ಕೆ 25ರಿಂದ 30 ಟನ್ ಅಷ್ಟು ಮಾತ್ರ ಕಟಾವು ಆಗ್ತಿತ್ತು. ಆದ್ರೆ ಈ ಒಂದು ಯಂತ್ರದಿಂದ ಸುಮಾರು ಒಂದು ದಿನಕ್ಕೆ 5ರಿಂದ 6 ಎಕರೆ ಪ್ರದೇಶದಲ್ಲಿ ಇರ್ತಕ್ಕಂಥ ಕಬ್ಬನ್ನು ಕಟಾವು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅಂದ್ರೆ ನಾವು ಲೇಬರ್ನಿಂದ ಮಾಡಿಸ್ತಕ್ಕಂಥ ಕೆಲಸಕ್ಕೂ ಮತ್ತು ಇದಕ್ಕೂ ಸುಮಾರು 5ರಿಂದ 6 ಪಟ್ಟು ಹೆಚ್ಚಿಗೆ ಕೆಲಸ ಆಗ್ತದೆ. ಇದರಿಂದ ಬಹಳಷ್ಟು ಸಮಯ ಉಳಿತಾಯ ಆಗ್ತದೆ ಮತ್ತು ರೈತರ ಒಂದು ಏನು ಲೇಬರ್ ಸಮಸ್ಯೆ ಇತ್ತು ಅದು ಸಹ ಬಹಳಷ್ಟು ಮಟ್ಟಿಗೆ ಕಡಿಮೆ ಆಗಿದೆ. ಹೀಗಾಗಿ ಈ ಒಂದು ಯಂತ್ರದ ಉಪಯೋಗ ರೈತರು ಬಹಳಷ್ಟು ಮಾಡ್ತಾ ಇದ್ದಾರೆ ಮತ್ತು ನಮ್ಮ ತಾಲೂಕಿನ 2 ತಾಲೂಕಿನ ರೈತರಿಗೆ ಬಹಳಷ್ಟು ಅನುಕೂಲ ಆಗಿದೆ. ಧನ್ಯವಾದಗಳು. ನಮ್ಮ ಎಲ್ಲ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ರೈತರಲ್ಲಿ ಕೇಳ್ಕೊಳ್ಳೋದೇನಂದ್ರ ಈಗಾಗಲೇ ಕಬ್ಬು ಕಟಾವು ಆಗಿದೆ. ತಾವೆಲ್ಲ ಕಬ್ಬು ಕಟಾವಾದ ನಂತರ ಉಳಿದ ರೌದಿ ಏನದ ಅಂತಂದ್ರೆ ಉರಿ ಹಚ್ಚಿ ಸುಡ್ತಿದ್ರಿ. ಆದ್ರೆ ನಾವು ಕಳೆದ 2 ವರ್ಷದಿಂದ ಸತತವಾಗಿ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಈ ರೀತಿ ರೌದಿ ಸುಡೋದ್ರಿಂದ ಅಲ್ಲಿ ಮೇಲ್ಪದರಲ್ಲಿ ಇರ್ತಕ್ಕಂಥ ಕೋಟಿ ಜೀವಾಣುಗಳು ನಶಿಸಿ ಹೋಗ್ತವೆ, ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ. ಹೀಗಾಗಿ ಅದನ್ನು ರೌದಿಯನ್ನು ಪುಡಿ ಮಾಡ್ತಕ್ಕಂಥ ಯಂತ್ರಗಳು ಈಗಾಗಲೇ ನಮ್ಮ ಕೃಷಿ ಇಲಾಖೆ ಮೂಲಕ ಸಹಾಯಧನದಲ್ಲಿ ಕೊಡ್ತಾ ಇದ್ದೇವೆ. ಸಾಮಾನ್ಯ ವರ್ಗದವರಿಗೆ 50% ಸಹಾಯಧನ ಇರುತ್ತದೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 90% ಸಹಾಯಧನದಲ್ಲಿ ನಾವು ಈ ಒಂದು ಯಂತ್ರವನ್ನು ಕೊಡ್ತಾ ಇದ್ದೇವೆ. ಈ ಯಂತ್ರ ಸಾಕಷ್ಟು ರೈತರು ಈಗ ಉಪಯೋಗ ಮಾಡ್ತಾ ಇದ್ದಾರೆ. ಅದು ನಮಗೆ ಒಂದು ಉತ್ತಮ ಬೆಳವಣಿಗೆ. ಯಾಕಂತಂದ್ರೆ ಇಲ್ಲಿ ಆ ರೌದಿ ಏನದ ಅಂದ್ರೆ ಈ ಮಷೀನ್ಲಿಂದ ಪುಡಿ ಆಗೋದ್ರಿಂದ ಅದು ಮುಂದೆ ನಾವು ಅಲ್ಲೇ ಹೊಲದಲ್ಲೇ ಒಂದು ನೀರು ಬಿಟ್ಟು SSP ಅಥವಾ ನಮ್ಮ ಜೀವಾಣುಗಳನ್ನು ಸ್ಪ್ರೇ ಮಾಡಿದ್ರೆ ಅಲ್ಲಿ ಗೊಬ್ಬರ ಆಗ್ತದೆ, ಅಂದ್ರೆ ಸಾವಯವ ಗೊಬ್ಬರ ಆಗ್ತದೆ. ಮತ್ತು ರೈತರೇ ತಾವು ಈಗ ಹೇಳೋ ಹಾಗೆ ನಾವು ಮೊದಲ ಪ್ರತಿ ವಾರ ನೀರು ಬಿಡ್ತಿದ್ವು. ಆದ್ರೆ ಈಗ ಈ ಒಂದು ರೌದಿ ಅಲ್ಲೇ ಇರೋದ್ರಿಂದ ನಾವು 15-20 ದಿವಸಕ್ಕೆ ಒಂದು ಸಲ ನಾವು ನೀರು ಬಿಡ್ಲಿಕ್ಕೆ ಸಾಧ್ಯ ಆಗ್ಯದ. ಇದರಿಂದ ನೀರು ಉಳಿತಾಯ ಆಗಿದೆ ಅಂತ ಹೇಳ್ತಾ ಇದಾರೆ. ಮತ್ತ ಇನ್ನಕ್ಕಿಂತ ಹೆಚ್ಚಿಗೆ ಏನಂತಂದ್ರ ಆ ಒಂದು ಮಣ್ಣಿನಲ್ಲಿ ಪೋಷಕಾಂಶಗಳ ವೃದ್ಧಿ ಆಗೋದು ಕಂಡು ಬಂದಿದೆ. ಯಾಕಂದ್ರೆ 3 ತಿಂಗಳಲ್ಲಿ ಕಳೆದು ಗೊಬ್ಬರ ಆಗ್ತದೆ, ಸಾವಯವ ಗೊಬ್ಬರ ಆಗ್ತದೆ. ಇದರಿಂದ ಅದು ಸಹ ರೈತರು ಬಹಳಷ್ಟು ಅನುಕೂಲ ಆಗಿದೆ ನಮ್ಗೆ ಇದರಿಂದ ಹೇಳ್ತಾ ಇದ್ದಾರೆ. ಮತ್ತು ಇದು ನಾವು ಸಾಕಷ್ಟು ರೈತರಲ್ಲಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸಿದ್ದು. ಅದು ಇವತ್ತು ಫಲ ನೀಡ್ತಿದೆ ಅಂತಂದ್ರೆ ಹೇಳಕ್ ಸಾಧ್ಯ ತಪ್ಪಾಗಲಿಕ್ಕಿಲ್ಲ. ಹೀಗಾಗಿ ಈ ಒಂದು ಯಂತ್ರ ಬಹಳಷ್ಟು ರೈತರು ಉಪಯೋಗ ಮಾಡ್ತಾ ಇದ್ದಾರೆ. ಮತ್ತಿದು ಇನ್ನಿತರ ರೈತರು ಸಹ ಯಾವುದೇ ಒಂದು ಈ ಕಬ್ಬಿನ ಅವಧಿಗೆ ಉರಿ ಹಚ್ಚಲಾರದೆ ಈ ರೀತಿಯಾಗಿ ಪುಡಿ ಮಾಡಿ ಗೊಬ್ಬರ ಮಾಡ್ಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದ.